ಈಗ ಈ ಸಂಬಂಧಪಟ್ಟಾಗೆ ಘಟನೆ ಸಂಬಂಧಪಟ್ಟಾಗೆ ಏನೆಲ್ಲ ಕ್ರಮದ ಬಗ್ಗೆ ಚರ್ಚೆಗಳಾಗ್ತಾ ಇದೆ ಸರ್ಕಾರ ಮಟ್ಟದಲ್ಲಿ? ಸರ್ಕಾರ ಮಟ್ಟದಲ್ಲಿ ಈಗಾಗಲೇ ಪ್ರಧಾನಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳಿದ್ದಾರೆ. ತಕ್ಕನಾದಂತಹ ಶಾಸ್ತ್ರೀಯನ್ನ ಮಾಡ್ತೀವಿ, ಉತ್ತರವನ್ನು ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಹೆಚ್ಚಿನ ಸಂಗತಿಗಳನ್ನ ನಾವು ಈ ಸಂದರ್ಭದಲ್ಲಿ ಮುಂದೇನು ಕ್ರಮ ಅನುಸರಿಸ್ತಾರೆ ಅದು ಮಾನ್ಯ ಗೃಹ ಮಂತ್ರಿಗಳು, ರಕ್ಷಣಾ ಮಂತ್ರಿಗಳು, ಗೃಹ ಮಂತ್ರಿಗಳು ತೀರ್ಮಾನ ಮಾಡ್ತಾರೆ ಅದ್ರ ಬಗ್ಗೆ. ಆದರೆ ಸರ್ಕಾರ ಇದನ್ನ ಭಾರತ ಸರ್ಕಾರ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡು ಇತ್ತೀಚಿನ ವರ್ಷಗಳಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ಭಯೋತ್ಪಾದನೆ ಒಟ್ಟಾರೆ ಕಮ್ಮಿ ಆಗಿತ್ತು, ಇನ್ಕ್ಲೂಡಿಂಗ್ ಕಾಶ್ಮೀರ. ಮತ್ತು ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಟೂರಿಸಂ ಬೆಳೀತಾ ಇದೆ. ಇವತ್ತು ನನಗೆ ಬಂದಿರುವಂತಹ ಮಾಹಿತಿ ಪ್ರಕಾರನೇ 2 ತಿಂಗಳಲ್ಲಿ 5 ಲಕ್ಷಕ್ಕಿಂತ ಹೆಚ್ಚು ಜನ ಅಲ್ಲಿ ಟೂರಿಸ್ಟ್ಗಳು ಹೋಗಿದ್ದಾರೆ. ಮತ್ತು ಅಲ್ಲಿ ಆ ಪ್ರಕಾರದ ಇನ್ಫ್ರಾಸ್ಟ್ರಕ್ಚರ್ಗಳು ಬೆಳೀತಾ ಇದೆ. ಹಾಗಾಗಿ ಇನ್ ಒಂದು ಸೆಕ್ಷನ್ದಲ್ಲಿನೂ ಇವತ್ತು ಈ ಮೊದಲು ಒಂದೇನು ಭಾವನೆ ಇತ್ತು ಫಂಡಮೆಂಟಲ್ ಭಾರತದಲ್ಲಿ, ಅದು ಕೂಡ ಬಹಳಷ್ಟು ಗಣನೀಯ ಪ್ರಮಾಣದಲ್ಲಿ ಕಮ್ಮಿ ಆಗ್ತಾ ಇದೆ. ಇದನ್ನ ಸಹಿಸಲಾರದೆ ಈ ಘಟನೆಗಳು ನಡೆದಿದೆ. ಇದನ್ನ ಭಾರತ ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. ನಾವು ಅದನ್ನು ತೀವ್ರವಾಗಿ ಖಂಡಿಸಿದ್ದೇವೆ ಮತ್ತು ಇದಕ್ಕೆ ತಕ್ಕದಾದಂತಹ ಶಾಸ್ತಿಯನ್ನ ಮಾಡ್ತೀವಿ. ನಮ್ದೇನು ಪಾಲಿಸಿ ಇದೆ, 0 ಟಾಲರೆನ್ಸ್ ಟು ಟೆರರಿಸಂ, ಶೂನ್ಯ ಸಹಿಷ್ಣುತೆ, ಅದನ್ನ ನಾವು ಮುಂದುವರಿಸ್ತೀವಿ. ನಾನು ಇಲ್ಲಿ ಶಿವಮೊಗ್ಗದಲ್ಲಿ ನಾಳೆ ಕ್ರಿಮೇಷನ್ ನಡೀತಾ ಇದೆ, ಅಲ್ಲಿಗೆ ಹೋಗ್ಲಿಕ್ಕೆ ಇಲ್ಲಿ ಬೇರೆ ಸ್ಥಳೀಯವಾಗಿರುವಂತಹ ಮಂತ್ರಿಗಳು, ಇಲ್ಲಿ ಕೇಂದ್ರದ ಮಂತ್ರಿಗಳು ಭಾಗವಹಿಸ್ತಾರೆ. ಆ ಕಾರಣಕ್ಕಾಗಿ ನಾನು ಇಲ್ಲಿ ಬಂದಿದ್ದೇನೆ. ಮತ್ತು ಸರ್ಕಾರ ಅಲ್ಲಿ ಘಟನೆಯ ನಂತರ ಎಲ್ಲ ಕ್ರಮಗಳನ್ನು, ಒಂದು ಉಳಿದ ಯಾತ್ರಿಗಳ ಬಗ್ಗೆ ಸುರಕ್ಷತೆ, ಅವ್ರನ್ನ ವಾಪಸ್ ಸುರಕ್ಷಿತವಾಗಿ ಕಳಿಸುವುದರ ಬಗ್ಗೆ, ಮತ್ತು ಮೃತ ದೇಹಗಳನ್ನ ಅವರವರ ತವರು ಮನೆಗಳಿಗೆ ಅಂದ್ರೆ ಅವರವ್ರ ಊರುಗಳಿಗೆ ಕಳಿಸುವಂಥದ್ದು, ಇದನ್ನೆಲ್ಲವೂ ಸರ್ಕಾರ ಬಹಳ ಸರಿಯಾಗಿ ಮಾಡಿದೆ. ಮತ್ತು ಅಲ್ಲಿ ಸನ್ಮಾನ್ಯ ಗೃಹ ಮಂತ್ರಿಗಳು ಹೋಗಿದ್ದು, ಇವತ್ತು ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಕೂಡ ಆಗಿದೆ. ಅದೇ ಸಂಬಂಧಿಸಿದಂತೆ ಉಚ್ಚ ಮಟ್ಟದಲ್ಲಿ ಚರ್ಚೆಗಳು ಆಗಿ ನಿರ್ಣಯಗಳು. ಇಡೀ ದೇಶವೇ ಶೋಕಸಾಗರದಲ್ಲಿ ಆ ಶೋಕ ಇದರ ಮಧ್ಯ ಆರ್ಟಿಕಲ್ 370 ತೆಗೆದಿರುವಂತದ್ದು ಇಂತಹ ಘಟನೆಗಳಿಗೆ ಕಾರಣ ಅನ್ನುವಂತ ಮಾತನ್ನ ನಮ್ಮ ಕಾಂಗ್ರೆಸ್ನ ಸ್ಥಳೀಯ ಕಾಂಗ್ರೆಸ್ ಎಂಎಲ್ಎಗಳು ಕೊಡ್ತಾರೆ. ಇದು ಎಷ್ಟು ನಾನು ಈಗ ಬಹಳ ಜಾಸ್ತಿ ರಾಜಕಾರಣ ಮಾತಾಡಕ್ಕೆ ನಾನು ಹೋಗಲ್ಲ. ಮತ್ತು ಭಾರತೀಯ ಜನತಾ ಪಾರ್ಟಿದು ಶೂನ್ಯ ಸಹಿಷ್ಣುತೆ ಭಯೋತ್ಪಾದನೆ ವಿಷಯದಲ್ಲಿ ಅನ್ನೋದನ್ನು ನಾನು ಹೇಳಿದ್ದೇನೆ. ಹೀಗಾಗಿ ಒಬ್ಬ ವ್ಯಕ್ತಿ ಸಾಯಲಿ, ಒಬ್ಬ ವ್ಯಕ್ತಿ ಮೃತ ಹೊಂದಿದ್ರು ಸಹಿತ ನಮಗೆ ಅತ್ಯಂತ ನೋವಾಗ್ತದೆ. ಅಂದ್ರೆ ದೇಶವನ್ನ ಸುರಕ್ಷಿತವಾಗಿ ಇಲ್ಲಿವರೆಗೆ ನೋಡ್ತೀವಿ. ಆದ್ರೆ ನಾನು ಕೇಳೋದು, ಈ ರೀತಿ ಯಾರು ಮಾತನಾಡ್ತಾರೆ, ನೀವು ಯಾರಿಗೆ ಬೆಂಬಲ ಕೊಡ್ತಾ ಇದ್ದೀರಿ ಅನ್ನೋದನ್ನು ನೀವು ಅರ್ಥ ಮಾಡ್ತೀವಿ. ಏನು ಪಾಕಿಸ್ತಾನದ ಮೇಲೆ ಒಂದು ರೀತಿಯಲ್ಲಿ ಇದರ ಅವರ ಒಂದು ಕಡೆಯಿಂದನೇ ಇದಾಗಿದೆ, ಅವರ ಬೆಂಬಲ ಇದೆ ಭಯೋತ್ಪಾದನೆಗೆ ಅನ್ನುವಂತಹ ವಿಷಯ ಚರ್ಚೆ ಆಗ್ತಾ ಇರುವಂತಹ ಈ ರೀತಿ ಹೇಳಿ ಒಂದು ರೀತಿ ಪಾಕಿಸ್ತಾನ ನಮಗೇನು ಸಂಬಂಧ ಇಲ್ಲ, ಭಾರತದ ಇಲ್ಲಿ ನಡೀತಿರುವಂಥ ವಿದ್ಯಮಾನಗಳ ಕಾರಣದಿಂದ ಆಗ್ತಿದೆ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಳ್ಕೊಳ್ಳೋಕ್ಕಾಗಲ್ಲ. ಯಾರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಿ ನೀವು ಅನ್ನೋದು ತಿಳ್ಕೊಂಡು ಮಾತಾಡ್ಬೇಕು ಅಂತ ಅನ್ನೋದಷ್ಟೇ ನಾನು ವಿನಂತಿ ಮಾಡ್ತೀನಿ. ಆ ಕಾಲದಲ್ಲಿ ಎಷ್ಟಾಗಿತ್ತು, ಈ ಕಾಲದಲ್ಲಿ ಎಷ್ಟಾಗಿತ್ತು, ಈ ರಾಜಕಾರಣ ನಾನು ಈಗ ಮಾತಾಡಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ದೇಶ ಶೋಕದಲ್ಲಿದೆ, ಜನರಿಗೆ ನೋವಾಗಿದೆ. ಯಾಕಂದ್ರೆ ಎಲ್ಲ ಈಗ ನಾನು ಇತ್ತೀಚಿನ 1 ವರ್ಷದಲ್ಲಿ ಬೇರೆ ಬೇರೆ ಕಾರಣಕ್ಕಾಗಿ, ಅಫಿಷಿಯಲ್ ಕಾರಣಕ್ಕಾಗಿ ನಾನು ಕಾಶ್ಮೀರಕ್ಕೆ ಹೋಗಿದ್ದೇನೆ. ಏನು ಅದ್ಭುತವಾದಂತಹ ಪರಿವರ್ತನೆ ಆಗಿದೆ. ನೀವು ಅನೇಕರು ಹೋಗಿರ್ಬೋದು, ಹೋದವ್ರನ್ನ ಕೇಳಿ. ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ರೋಡ್ ಇರ್ಬೋದು, ಟೂರಿಸ್ಟ್ಗಳಿಗೆ ವ್ಯವಸ್ಥೆ ಇರ್ಬೋದು, ಹೊಸ ಹೊಸ ಹೋಟೆಲ್ಗಳಿರ್ಬೋದು, ಇನ್ವೆಸ್ಟ್ಮೆಂಟ್ ಇರ್ಬೋದು, ಇಂಥ ಅದ್ಭುತವಾಗಿ ಆಗ್ತಾ ಇದೆ. ಇದನ್ನು ಸಹಿಸಲಾಗಲಾರದೆ ಕೆಲವು ಮೂಲಭೂತವಾದಿಗಳು ಇದನ್ನು ಮಾಡಿದ್ದಾರೆ. ಇದನ್ನು ಸರ್ಕಾರ ಇದನ್ನು ದೇಶ ಒಟ್ಟಾಗಿ ಎದುರಿಸಬೇಕು. ನಾವು 2008ರಲ್ಲಿ ಆದಂತಹ ಘಟನೆಯಲ್ಲಿ ಅವತ್ತು ಸನ್ಮಾನ್ಯ ಅದ್ವಾನಿ ಅವರು, ಸುಷ್ಮಾ ಸ್ವರಾಜ್ ಅವರು, ರಾಜನಾಥ್ ಸಿಂಗ್ ಅವರು, ಅವತ್ತು ಪ್ರಮುಖ ವಿರೋಧ ಪಕ್ಷವಾಗಿ ಬಿಜೆಪಿ ಯುಪಿಎ ಕಾಲದಲ್ಲಿ ನಾವು ಅವ್ರ ನೇತೃತ್ವ ಅವ್ರು ಯಾವ ರೀತಿ ಬಿಹೇವ್ ಮಾಡಿದ್ರು ನೋಡ್ಕೋಬೇಕು.
ಈ ರೀತಿಯಾಗಿ ಮಾತನಾಡೋದ್ರಿಂದ ಭಾರತದ ಏನು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಒಂದು ನಿಲುವು ತೆಗೆದುಕೊಂಡಿದ್ದು ಆ ನಿಲುವಿಗೆ ಧಕ್ಕೆ ಆಗ್ತದೆ. ಇದನ್ನ ಅರ್ಥ ಮಾಡಿಕೊಂಡು ಕಾಂಗ್ರೆಸ್ ಪಾರ್ಟಿ ತನ್ನನ್ನು ತಾನು ಬಹಳ ಓಲ್ಡ್ ಪಾರ್ಟಿ ಅಂತ ಹೇಳ್ಬಿಟ್ಟು ತನ್ನೆಲ್ಲ ನಾಯಕರಿಗೆ, ನಾನು ಹೀಗಾಗಿ ತಕ್ಷಣ ಕಾಂಗ್ರೆಸ್ ಪಾರ್ಟಿಯ ನಾಯಕರಿಗೆ ನಾ ಹೇಳಲಿಕ್ಕೆ ಬಯಸ್ತೇನೆ, ನಿಮ್ಮ ಯಾರ್ಯಾವ ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅವ್ರಿಗೊಂದು ಸ್ವಲ್ಪ ನೀವು ಬುದ್ಧಿವಾದವನ್ನು ಹೇಳಿ.